ಹಾಯ್ ಗಾಯ್ಸ್, ಒನ್ ಮೋರ್ ಮಿನಿ ಲಾಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಬಂದು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಗಾರ್ಡನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಗಾರ್ಡನ್ ಹೆಂಗಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಡೋರ್ ಪಕ್ಕದಲ್ಲಿ ಅಲ್ಲಿಟ್ಟಿದ್ದೊಂದು ಮನಿ ಪ್ಲ್ಯಾಂಟ್ ಒಂದು, ಇನ್ನೊಂದು ಬಂದು ಶೋದು ನೇಮ್ ಏನೋ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಇದು ನಿಂಬೆಹಣ್ಣು ಗಿಡ ಅಂದರೆ ಇದು ನೇರಳೆ ಮರ. ಇದು ಮರ ಹೋಗಿದೆ ಇವಾಗ. ಈ ಥರ 4-5 ಮರಗಳಿದೆ ನಮ್ಮ ಹೊಲದಲ್ಲಿ. ಅಂದರೆ ನಮ್ಮ ಹೊಲದಲ್ಲೇ ಮನೆ ಕಟ್ಕೊಂಡಿರೋದು ನಾವು. ಸೊ ನೆಕ್ಸ್ಟ್ ಬಂದು ಇಲ್ಲಿ ದಾಸವಾಳ ಗಿಡ. ಇದು ಒಂದು ದಾಸವಾಳ ಗಿಡ, ಇನ್ನೊಂದು ಬಂದು ಇನ್ನೊಂದು ಥರ ದಾಸವಾಳ ಗಿಡ. ಎರಡು ಪಕ್ಕದಲ್ಲಿದೆ ನೋಡಿ. ಇದು ಬಂದು ಈ ಥರ ದಾಸವಾಳ ಗಿಡ. ನೆಕ್ಸ್ಟ್ ನಿಮಗೆ ಇನ್ನೊಂದು ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ. ಅದೇ ಒಂಥರ ಫ್ಲವರು, ಅದು ಒಂದು ಟೈಪು ದಾಸವಾಳ ಗಿಡ. ನಮಗೆ ಪೂಜೆ ಮಾಡೋಕ್ಕೆಲ್ಲ ಮನೆಗೆ ಇಲ್ಲಿ ಗಾರ್ಡನಲ್ಲಿ ಬೆಳೆಯೋ ದಾಸವಾಳ ಹೂವನೇ ಸಾಕಾಗುತ್ತೆ, ಅಷ್ಟು ಹೂವು ಬಿಡುತ್ತೆ. ದಿನ ಹೊಸಲಿಗೆ ಎಲ್ಲ ಪೂಜೆಗೆ ಎಲ್ಲ ಹಾಕಿ ಮಿಕ್ಕುತ್ತೆ, ಅಷ್ಟು ಹೂಗಳು ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇನ್ನೊಂದು ಥರ ಅಂತ ಹೇಳಿದ್ನಲ್ಲ ನೋಡಿ, ಈ ಥರದ್ದು ಈ ದಾಸವಾಳ ಗಿಡ ಒಂದು ಟೈಪು, ಮತ್ತು ಇನ್ನೊಂದು ದಾಸವಾಳ ಗಿಡ ತುಂಬ ಹೂಗಳು ಬಿಡುತ್ತೆ. ನೆಕ್ಸ್ಟ್ ಅವಾಗ ನೇರಳೆ ಮರ ಅಂತ ತೋರಿಸ್ನಲ್ಲ ನೋಡಿ, ಇಲ್ಲೊಂದು ನೇರಳೆ ಮರ ಇದೆ. ಇದೆಲ್ಲ ನಿಮಗೆ ಒಂದು ಸ್ಮಾಲ್ ಗಾರ್ಡನ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ತೋರಿಸ್ತೀನಿ. ಎಲ್ಲ ನೀಟಾಗಿ ಮಾಡಿದ್ಮೇಲೆ ಇವಾಗ ಪ್ರೆಸೆಂಟ್ ಹಿಂಗಿದೆ ನೋಡಿ. ಇದು ಮಾವಿನ ಮರ. ಇದರಲ್ಲಿ ನೋಡೋಕ್ಕೆ ಚಿಕ್ಕದಾಗಿದೆ ಮಾವಿನ ಮರ, ಬಟ್ ತುಂಬ ಕಾಯಿ ಬಿಟ್ಟಿತ್ತು. ಅದನ್ನೆಲ್ಲ ನಾವು ಕಿತ್ತು ಹಣ್ಣಾಗೋಕ್ಕೆ ಹಾಕಿದ್ದೀರಿ. ಇದು ನುಗ್ಗೆ ಮರದಲ್ಲಿ ಈ ನುಗ್ಗೆ ಮರದಲ್ಲೂ ತುಂಬ ಬೇರೆಯವ್ರಿಗೆಲ್ಲ ನಾವು ನುಗ್ಗೆ ಕಾಯಿಲ್ ಕೊಟ್ಟರೆ, ನಾವು ಕೂಡ ಮಾಡಿಕೊಂಡ್ರೆ ಅಷ್ಟು ಕಾಯಿಗಳು ಬಿಟ್ಟಿತ್ತು. ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದ್ದಿಲ್ಲ ಇನ್ನೊಂದು ದಾಸವಾಳ ಹೂವು. ಇದು ಯೆಲ್ಲೋ ಕಲರ್ದು ಹೂವು ಬಿಟ್ಟಿಲ್ಲ ಇಲ್ಲಿ, ಅದರ ಗಿಡ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರು ದಾಸವಾಳ ಹೂವು. ನೀವು ಕಾಮೆಂಟ್ ಮಾಡಿ ನಿಮ್ಮ ಗಾರ್ಡನಲ್ಲಿ ಹೆಂಗಿದೆ, ಯಾವ ಕಲರ್ ಹೂಗಳು ಇದೆ, ದಾಸವಾಳ ಹೂವು ಐತಾ ಬೇರೆದೇ ಇದ್ದರೆ ನಂಗೆ ಕಾಮೆಂಟ್ ಮಾಡಿ. ಇದು ತೆಂಗಿನ ಮರ. ಇದರಲ್ಲಿ ಎಳ್ನೀರುಗಳೆಲ್ಲ ಬಿಟ್ಟಿದೆ. ಇದರಲ್ಲಿ ಸುಮಾರು ಎಳ್ನೀರು ಕೊಡ್ಬಿಟ್ರಿ ನಾವು. ಇವಾಗ ದೊಡ್ಡದಾಗಿ ಬಿಟ್ಟಿದ್ದೀರಿ ಸ್ವಲ್ಪ ಕಾಯಿಗಳನ್ನ. ನೆಕ್ಸ್ಟ್ ನೋಡಿ ಇಲ್ಲೊಂದು ನೇರಳೆ ಮರ ಇದೆ, ಮತ್ತು ಪಕ್ಕದಲ್ಲಿ ಇನ್ನೊಂದು, ಅದರಲ್ಲೂ ನೋಡಿ ಎಳ್ನೀರೆಲ್ಲ ಬಿಟ್ಟೈತೆ ತೆಂಗಿನಕಾಯಿಗಳು. ಎಳ್ನೀರು ಇವಾಗ ಆಲ್ಮೋಸ್ಟ್ ಆಗೋಗಿದೆ ಎಲ್ಲ. ಇನ್ನು ತೆಂಗಿನಕಾಯಿಗಳಾಗ್ತವೆ, ದೊಡ್ಡವಾಗ್ತವೆ. ನೆಕ್ಸ್ಟ್ ಇಲ್ಲಿ ಬಂದು ಇದು ಕನಕಾಂಬರ ಹೂವು. ಹೂವು ಸುಮಾರು ಜಾಸ್ತಿ ಐತೆ. ನಾವು ಅವಾಗ ಬೇಕು ಅಂದಾಗೆಲ್ಲ ಕಿತ್ಕೊತೀರಿ. ಇದು ನೆಕ್ಸ್ಟ್ ಇನ್ನೊಂದು ಹೂವು. ಇದರ ಹೆಸರು ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಇದು ಗಿಡ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಶೋ ಗಿಡ ಅಂತೂ ಗೊತ್ತು. ಇದರಲ್ಲೂ ಅಷ್ಟೇ ತುಂಬ ಫ್ಲವರ್ ಬಿಡುತ್ತೆ. ಬೇಕು ಅಂದಾಗ ನಾನು ಅವಾಗವಾಗ ಇದನ್ನು ದೇವ್ರಿಗೆ ಹೂವು ಕಿತ್ಕೊಂಡಿಟ್ಟು ಪೂಜೆ ಮಾಡ್ತೀನಿ. ನೆಕ್ಸ್ಟ್ ನೋಡಿ ಇಲ್ಲಿನೂ ಕನಕಾಂಬರ ಹೂವು ಗಿಡ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ನೋಡಿಸ್ತಾ ಇದ್ನಲ್ಲ ಇದೆಲ್ಲನೂ ಅಲ್ಲೆಲ್ಲ ಇದೆ, ಅವೆಲ್ಲನೂ ಕನಕಾಂಬರ ಗಿಡಗಳು. ಇವು ಶೋ ಗಿಡಗಳು ಇವೆಲ್ಲನೂ. ಇದ್ರ ಹೆಸರು ನಂಗೆ ಕಮೆಂಟ್ ಮಾಡಿ. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಈ ಮರಗಳ ಹೆಸರೆಲ್ಲ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.